ಮಾಡಿದ್ದುಣ್ಣು ಮಾರಾಯ ಅಂತ ಮಾಡಿದ್ದಾರೆ, ಅನುಭವಿಸ್ತಾ ಇದ್ದಾರೆ. ದಿಸ್ ಇಸ್ ಆಲ್ ಬಿಕಾಸ್ ಹೌದು. ಈಗ ನಾನು ನಿಮ್ಗೆ ಕೇಳ್ತಾ ಇರೋದು, ವಾಟ್ ಯು ಥಿಂಕ್, ರಾಜಕೀಯವಾಗಿ ನೀವು ಎಲೆಕ್ಷನ್ಗೆ ಹೋಗ್ತಾ ಇದ್ದೀರಿ, ನಿಮ್ಮ ಸ್ಟಾರ್ ಕ್ಯಾಂಪೇನರ್ ನಿಮ್ಮ ಪರ್ಸನ್ ಈಸ್ ಇನ್ಸೈಡ್, ಇದು ರಾಜಕೀಯವಾಗಿ ಯಾವ ಚೇಂಜಸ್ಗಳನ್ನು ತಗೊಬೋದು, ವೆದರ್ ಇಟ್ ಈಸ್ ಬೆನಿಫಿಟಿಂಗ್ ಯು ಆರ್ ಯುಲ್ ವಿನ್ ಎ ಸೂಪ್. ಇವತ್ತು ಒಂದು ವಿಚಾರ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮ ಫಸ್ಟು ಕಿರಣ್ ಅಣ್ಣಿಗೆರೆ ಅವರ ಒಂದಷ್ಟು ಇವುಗಳಿಗೆ ಆನ್ಸರ್ ಕೊಟ್ಬಿಡ್ತೇನೆ. ಇವ್ರು ಏನು ಹೇಳಿದ್ರು, ಅಣ್ಣಾ ಹಜಾರೆ ಅವ್ರ ಜೊತೆ ಇವರು ಹೋಗಿದ್ರು ಅಂತ. ಅವತ್ತು ಫಾರ್ಮ್ ಆಗಿದ್ದು ಫಸ್ಟು ದೆಹಲಿಯಲ್ಲಿ ಭ್ರಷ್ಟಾಚಾರ ವಿರುದ್ಧ ಹೋರಾಟಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅರವಿಂದ್ ಕೇಜ್ರಿವಾಲ್ ಅವರು. ಅದ್ರ ಜೊತೆಗೆ ಅಣ್ಣಾ ಹಜಾರೆ ಎಲ್ಲರೂ ಸೇರ್ಕೊಳ್ತಾರೆ, ಪ್ರತಿಯೊಬ್ಬರು ಹೋರಾಟ ಮಾಡ್ತಾರೆ. ಅದಾದ ನಂತರ ಇವ್ರು ಹೇಳಿದ್ರು, ಇನ್ನೊಂದು ಹೇಳ್ಬಿಡ್ತೀನಿ, 450 ಕೋಟಿ ಏನೋ ಸಿಕ್ಬಿಡ್ತು ಮನೀಶ್ ಸಿಸೋಡಿ ಅವ್ರನ್ನ ಅರೆಸ್ಟ್ ಮಾಡಿದಾಗ. ಹಂಗಾರೆ ಪ್ರೊಡ್ಯೂಸ್ ಮಾಡ್ರಿ, ಏನಕ್ಕೂ ಒಂದು ಪ್ರೊಡ್ಯೂಸ್ ಮಾಡಕ್ಕೆ ರೆಡಿ ಇಲ್ಲ. ನೆನ್ನೆ ಸುಪ್ರೀಂ ಕೋರ್ಟ್ ಒಂದು ಹೇಳಿಕೆ ಕೊಟ್ಟಿದೆ. ಸೆಕ್ಷನ್ 45 ಆಕ್ಟ್ ಪ್ರಕಾರ ಇಡಿ ಕನಾಟ್ ಟೇಕ್ ಏನು ಕೋರ್ಟ್ ಪವರ್ನ ನೀವು ತಗೊಳಕ್ಕಾಗಲ್ಲ ಅಂತಾನೆ ಹೇಳಿದ್ದಾರೆ. ಅಂದ್ರೆ ಒಬ್ಬ ವ್ಯಕ್ತಿನ ಸುಮ್ಮನೆ ಅರೆಸ್ಟ್ ಮಾಡಿಬಿಟ್ಟು ಟ್ರಯಲ್ಲು ಮಾಡದೆ, ಆ ವ್ಯಕ್ತಿ ಬಗ್ಗೆ ಎವಿಡೆನ್ಸು ಪ್ರೊಡ್ಯೂಸ್ ಮಾಡದೆ 2 ವರ್ಷ ಇಟ್ಕೋತಿರಲ್ಲ, ಇದು ಕೋರ್ಟ್ ಪವರ್ನ ಕಿತ್ಕೊಳ್ತಾ ಇದ್ದೀರಾ ನೀವು ಅಂತ ಚೀಮಾರಿ ಹಾಕಿದ್ದಾರೆ. ಜಸ್ಟ್ 2 days ಬ್ಯಾಕ್. ಸ್ಟಿಲ್ ಕೋರ್ಟ್ ಇಸ್ ನಾಟ್ ಗಿವಿಂಗ್ ಬೇಲ್. ಅಲ್ಲ ಬೇಲ್ ಅದಕ್ಕೆ ಹೇಳಿದ್ದಾರೆ. ಒಂದ್ ನಿಮಿಷ ತಾಳೆ. ಇವತ್ತು ಏನು ನೀವು ಲಿಕ್ಕರ್ ಗೇಟ್ ಸ್ಕ್ಯಾಮ್ ಅಂತಿರಲ್ಲ, ಅವತ್ತು ದೆಹಲಿಯಲ್ಲಿ 9,500 ಕೋಟಿ ಟಾರ್ಗೆಟ್ ಮಾಡಿದಂತ ಒಂದು ಪಾಲಿಸಿ ಅದು. ಅದರಿಂದ ರಾಜ್ಯಕ್ಕೆ ನಷ್ಟ ಅಂತೂ ಆಗ್ತಿರ್ಲಿಲ್ಲ. ಇವತ್ತು ನೀವು ದೆಹಲಿಯಲ್ಲಿ 25,000 ಕೋಟಿ ಇದ್ದಂತ ಒಂದು ಏನು ಅವರ ಬಜೆಟ್ ಇವತ್ತು 75-80 ಕೋಟಿಗೆ ಹೋಗಿ ನಿಂತಿದೆ. ಮತ್ತೆ ಯಾವುದೇ ₹1 ಸಾಲ ಇಲ್ಲದೆ ಸರ್ಕಾರ ನಡೆಸ್ತಾ ಇರುವಂತ ಏಕೈಕ ಸರ್ಕಾರ ಇಂಡಿಯಾದಲ್ಲಿ ಇರೋದು ಅಂದ್ರೆ ಅದು ನಮ್ಮ ಆಮ್ ಆದ್ಮಿ ಪಾರ್ಟಿ. ಅದು ಇವ್ರ ತರ ಕರೋನಾ ಬಂತು 2 ಲಕ್ಷ ಕೋಟಿ ಸಾಲ ಮಾಡೋ 3 ಲಕ್ಷ ಕೋಟಿ ಸಾಲ ಮಾಡೋ ಅಂತ ಯಾವ ಸಾಲ ಮಾಡಿಲ್ಲ. ಇವತ್ತು ಇವರು 155 ಲಕ್ಷ ಕೋಟಿ ಸಾಲ ಮಾಡಿದ್ರಿ, ಸರ್ಕಾರ ನಡೆಸೋ ಯೋಗ್ಯತೆ ಇಲ್ಲ ನಿಮ್ಗೆ. ಇವತ್ತು ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ ಸರ್ಪ್ಲಸ್ ಬಜೆಟ್ ಕೊಟ್ಟಿದೆ, ಇನ್ಕ್ಲೂಡಿಂಗ್ ಶಿಕ್ಷಣ, ಆರೋಗ್ಯ, ಮೂಲಭೂತ ಸೌಕರ್ಯ ಪ್ರತಿಯೊಂದು ಕೊಟ್ಟು ನಾವು ಇವತ್ತು ದೇಶ ನಡೆಸ್ತಾ ಇರೋದು. ನಿಮ್ಗೇನಂದ್ರೆ ಈಗ ಮೊನ್ನೆ ಸತ್ಯಪಾಲ್ ಜೈನ್ 10 ತಿಂಗಳ, ಯಾರೋ ಸತ್ಯಪಾಲ್ ಇವರು ಮಲ್ಲಿಕ್ ಅವರು 10 ತಿಂಗಳ ಹಿಂದೆ ಹೇಳಿದ್ರು, ಒಂದು ಸ್ಟೇಟ್ಮೆಂಟ್ ಇದೆ, ಈ ಏನು ದೆಹಲಿ ಕೂತಿದ್ರಲ್ಲ ಡರ್ಪೂಕು, ಇವರು ಡರ್ಪೂಕು, ಇನ್ನ ನೋಡಿ ಎಲೆಕ್ಷನ್ ಸ್ಟಾರ್ಟ್ ಆಗೋದ್ರೊಳಗಡೆ ಅರವಿಂದ್ ಕೇಜ್ರಿವಾಲ್ ನ ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರು. ಅದು ಇವತ್ತು ಸತ್ಯ ಆಗಿದೆ. ನಿಮ್ಮ ಪಕ್ಷದವರೇ ಹೇಳಿದ್ದಾರೆ, ನಾಯಕರು ಡರ್ಪೂಕ್ ಅಂತ ಹೇಳಿದ್ದಾರೆ. ಗೊತ್ತಾಯ್ತಲ್ಲ, ತಿಳ್ಕೊಳ್ಳಿ ನೀವು ಫಸ್ಟ್.